ನಮಸ್ಕಾರ ಗೆಳೆಯರೇ, ನಮ್ಮ ಪೆಗಾಸಸ್ ಟಾರೋಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಎಸ್ ಆರ್ ನೋ ಆರ್ ಮೇ ಬಿ ನೋಡೋಣ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ, ಆಳವಾಗಿ ಉಸಿರಿಳ್ಕೊಳ್ಳಿ ಹಾಗೂ ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ನಿಮಗೆ ಎಸ್ ನೋ ಬೇಕು ಅನ್ನೋದಿರುತ್ತಲ್ಲ, ಅದನ್ನು ಮನಸ್ಸಿನಲ್ಲೇ ಅಂದ್ಕೊಳ್ಳಿ. ಓಕೆ, ಈಗ ನಾನು ಒಂದೊಂದೇ ಕಾರ್ಡ್ ತಗೋತೀನಿ. ಅದರಲ್ಲಿ ನೀವು 1, 2, 3 ಕಾರ್ಡ್ಸ್ ಇದೆ. ಅದರಲ್ಲಿ ನಿಮಗೆ ಯಾವ ಕಾರ್ಡ್ ಬೇಕು ನೋಡ್ಕೊಳ್ಳಿ. ಇದು ಒಂದು, ಈ ಕಾರ್ಡ್ ಬೇಕಂದರೆ ಈ ಕಾರ್ಡ್ ಚೂಸ್ ಮಾಡಿ. ಓಕೆ, ಸಾರಿ, ನಿಮ್ಮ ಈಗಿನ ಪ್ರಯತ್ನಕ್ಕೆ ಸ್ವಲ್ಪ ತಡೆ ಇದೆ, ಎಚ್ಚರ, ಪುನರಾಲೋಚನೆ ಅಗತ್ಯವಿದೆ. ಸರಿಯಾದ ಸಮಯ ಬಂದಾಗ ನಿಮಗೆ ದಾರಿಗಳು ಅದಾಗೆ ಓಪನ್ ಆಗುತ್ತೆ. ನೋ ಕಾರ್ಡ್ ಬಂದಿದೆ ಹಾಗಂತ ಬೇಜಾರಾಗಬೇಡಿ, ಆಯಿತಾ? ಬೇಜಾರಾದಾಗ ನಮ್ಮ ಆಲೋಚನೆ ರಾಂಗ್ ಆಗುತ್ತೆ. ಈಗ ನೆಕ್ಸ್ಟ್ ಕಾರ್ಡ್ ನೋಡೋಣ. ಸೆಕೆಂಡ್ ಕಾರ್ಡ್, ಯಾರು ಅಂದ್ಕೊಂಡಿದ್ರಿ ಮನಸ್ಸಲ್ಲಿ ಅವ್ರಿಗೆ ಏನು ಬಂದಿದೆ ಅಂತ. ಓಕೆ, ನೀವು ಅಂದ್ಕೊಂಡಿದ್ದ ಕ್ವಶನ್ಗೆ ಆನ್ಸರ್ ಬಂದು ಮೇ ಬಿ ಅಂತ. ಆಗ್ಬೋದು, ಆಗ್ದೇ ಇರ್ಬೋದು, ಸ್ವಲ್ಪ ವೆಯ್ಟ್ ಮಾಡಬೇಕು. ಆದರೆ ಆ ಕ್ವಶನ್ಗೆ ಸ್ಪಷ್ಟತೆ ಇಲ್ಲ. ನಿಮ್ಮ ಕರ್ಮ ಮತ್ತು ಆಯ್ಕೆಗಳ ಮೇಲೆ ನೀವು ಕಷ್ಟಪಟ್ಟ ಮೇಲೇ ಫಲ ದೊರಕೋದು ಅಂತ ಸಹನೆ ವಹಿಸಿ. ಎಸ್, ಮೂರನೇ ಫೈಲು ಯಾರು ಅಂದ್ಕೊಂಡಿದ್ದೀರಾ ಅವರಿಗೆ ಎಸ್ ಕಾರ್ಡ್ ಬಂದಿದೆ. ಮುಂದೆ ಸಾಗಿ ಧೈರ್ಯದಿಂದ ನಿರ್ಧಾರ ತಗೊಳ್ಳಿ. ಈ ಎಸ್ ಆರ್ ನೋ ಕಾರ್ಡ್ ಒಂದು ನಿಮ್ಮ ಚಿಕ್ಕ ಜರ್ನಿ ಟುವರ್ಡ್ಸ್ ದಿ ನಿಮ್ಮ ಎನರ್ಜಿ ಕಡೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಇದು ಅನ್ವಯಿಸೋದಿಲ್ಲ. ಓಕೆ, ಆದ್ರೂ ಯಾರ್ಯಾರು ಕನೆಕ್ಟ್ ಆಗ್ತೀರಾ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಎಸ್, ನೋ ಮತ್ತು ಮೇ ಬಿ ಯಾರ್ಯಾರಿಗೆ ಬಂದಿದೆ ತಿಳಿಸಿದ್ರೆ ಯು ವಿಲ್ ಬಿ ಕನೆಕ್ಟೆಡ್ ಟು ಅವರ್ ಸ್ಪಿರಿಚುವಲ್ ಎನರ್ಜಿ. ಪೆಗಾಸಸ್ ಕಡೆಯಿಂದ ಈ ಎಸ್ ನೋ ರೀಡಿಂಗ್ ನಡೆದಿದೆ. ಥ್ಯಾಂಕ್ ಯು. ಬೇಕಾದ್ರೆ ನಂಬರ್ನಾಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್.